ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸೋಲೋ ಸಂಚಾರಿ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರನ ತಿಳಿಸ್ತಾ ಇದ್ದೀನಿ. ನೀವೇನು ನೋಡಿದ್ರಿ ಹರಿದ್ವಾರದಿಂದ ಗೌರಿಕುಂಡ್ಗೆ ನಾನು ಹೇಗೆ ಬಂದೆ ಅಂತ. ಸೊ ಇವಾಗ ನಾನು ಗೌರಿಕುಂಡಲ್ಲಿದ್ದೀನಿ. ಗೌರಿಕುಂಡಿಂದ ಕೇದಾರ್ನಾಥ್ ಧಾಮನ ಒಂದು ಟ್ರೆಕ್ ಮುಖಾಂತರ ಹೇಗೆ ತಲುಪೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡ್ತೇನೆ. ನಾನು ಇವಾಗಿದ್ದೇನೆ ಗೌರಿಕುಂಡಲ್ಲಿ. ನೀವೊಂದು ಕುಂಡ ನೋಡ್ತಾ ಇರ್ಬೋದು. ಇಲ್ಲಿ ಅಂತೂ ಬಿಸಿನೀರು ಉಕ್ಕೋದು ಯಾವತ್ತೂ ಕಮ್ಮಿ ಆಗಲ್ಲ. ಯಾವುದೇ ಚಳಿ ಗಾಳಿ ಮಳೆ ಅಥವಾ ಅಂಥ ಸುನಾಮಿ ಏನು ಬಂದ್ರೂ ಬಿಸಿ ನೀರಂತೂ ಯಾವತ್ತೂ ಕಮ್ಮಿ ಆಗಲ್ಲ. ಮತ್ತು ನಾವಿಲ್ಲಿ ಸ್ನಾನ ಮಾಡಿಕೊಂಡು ಹೋಗೋದೇ ಇಲ್ಲಿನ ಒಂದು ಸಂಪ್ರದಾಯವಾಗಿದೆ. ಸೊ ಸ್ನಾನ ಮಾಡ್ಕೊಂಡು ಪ್ರತಿಯೊಬ್ಬರು ಟ್ರೆಕ್ ಸ್ಟಾರ್ಟ್ ಮಾಡೋದೇ ಇಲ್ಲಿಂದ ಅಂತ ನಾನು ನಿಮ್ಗೆ ತಿಳಿಸ್ತೇನೆ. ಒಂದು ವೇಳೆ ನಿಮ್ಗೇನಾದರೂ ಕಾಲ್ನಡಿಗೆಯಿಂದ 24 ಕಿಲೋಮೀಟರ್ ಟ್ರೆಕ್ ಮಾಡೋಕ್ಕಾಗಲ್ಲಪ್ಪ ಅನ್ನೋದಾದರೆ ನೀವುಗಳು ಕುದುರೆಗಳ ಮುಖಾಂತರ ಅಥವಾ ಡಾಲಿಗಳ ಮುಖಾಂತರ ಅಥವಾ ಪಲ್ಲಕ್ಕಿಗಳ ಮುಖಾಂತರ ಸ್ವತಃ ನೀವೇ ಅವ್ರ ಹತ್ರ ರೇಟ್ನ ಮಾತಾಡಿ ಬಾರ್ಗಿಂಗ್ ಮಾಡಿ ನೀವು ಈ ರೀತಿ ಸಹ ಹೋಗ್ಬೋದಾಗಿದೆ. ನನ್ನ ಒಂದು ಕಾಲ್ನಡಿಗೆ ಟ್ರೆಕ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗೌರಿಕುಂಡಿಂದ ಸುಮಾರು 3584 ಮೀಟರ್ ಎತ್ತರದಲ್ಲಿರುವಂತಹ ಹಿಮಾಲಯ ಪರ್ವತ ಶ್ರೇಣಿಯ ಮಧ್ಯದಲ್ಲಿ ಕೇದಾರ್ನಾಥ್ ಧಾಮ ಇರೋದ್ರಿಂದ ನಾವು ಅಲ್ಲಿಗೆ ತಲುಪೋಕ್ಕೆ ಸುಮಾರು 12 ಗಂಟೆಗಳ ಕಾಲ ಟೈಮ್ ಬೇಕಂತ ಇಲ್ಲಿನ ಜನರು ಹೇಳ್ತಾ ಇದ್ದಾರೆ. ಅಲ್ಲಿಗೆ ನಾವು ತಲುಪಬೇಕಾದ್ರೆ 24 ಕಿಲೋಮೀಟರ್ ಟ್ರೆಕ್ ಇರೋದ್ರಿಂದ ಇಲ್ಲಿನ ವೆದರ್ ಯಾವಾಗ ಹೆಂಗೆ ಬೇಕಾದರೂ ಚೇಂಜ್ ಆಗ್ಬೋದು. ಮತ್ತು 5 ಗಂಟೆ ಒಳಗಡೆ ಇಲ್ಲಿ ಕತ್ಲಾಗೋದು ಎಲ್ಲ ಥರ ಇದೆ ಅಂತೆ. 5 ಗಂಟೆ ಒಳಗಡೆ ನಾವು ಆದಷ್ಟು ಬೇಸ್ ಕ್ಯಾಂಪಿಗೆ ನಾವು ತಲುಪಬೇಕು. ಬೇಸ್ ಕ್ಯಾಂಪಿಗೆ ತಲುಪಿದ್ರೇ ನಮಗೊಂದು ಸ್ಟೇ ಅಥವಾ ಕ್ಯಾಂಪ್ ಸಿಗುತ್ತೆ ನಮಗೆ ಸ್ಟೇ ಮಾಡೋಕ್ಕೆ. ಇಲ್ಲ ಅಂದರೆ ಯಾವುದೇ ಥರ ಒಂದು ಸ್ಟೇ ಕ್ಯಾಂಪ್ ಸಿಗೋದೇ ಇಲ್ಲ ನಮಗೆ. ಆಮೇಲೆ ಹತ್ರ ನಾವು ಎಷ್ಟು ಹತ್ಕೊಂಡು ಹೋಗ್ತಾ ಇರ್ತೀವೋ ಅಷ್ಟು -ಡಿಗ್ರಿ ಆಗುತ್ತೆ. ಮತ್ತು ಕತ್ಲಾದಷ್ಟು ನಮಗೇನೂ ಕಾಣೋಲ್ಲ. ಯಾಕಂದರೆ ಕುದುರೆಗಳು ನಮಗೆ ಯಾವ ರೀತಿ ಬೇಕಾದರೂ ಹೋಗ್ಬೋದು ಅಥವಾ ಯಾವ ಥರ ಕಿಕ್ ಬೇಕಾದರೂ ಒದಿಬೋದು. ನನ್ನ ಕಾಲ ಮೇಲೇ ಎಷ್ಟೊಂದು ಕುದುರೆಗಳು ಹತ್ಕೊಂಡು ಹೋಗ್ಬಿಟ್ಟಿತ್ತು. ಅದರಿಂದ ಹೇಳ್ತಾ ಇದ್ದೀನಿ, ನೀವು ಸಹ ಏನಾದರೂ ಟ್ರೆಕ್ ಸ್ಟಾರ್ಟ್ ಮಾಡಬೇಕಂದ್ರೆ ಆದಷ್ಟು ಬೆಳಗಿನ ಜಾವದಿಂದ ಒಂದು 12 ಗಂಟೆ ಒಳಗಡೆ ಒಂದು ಟ್ರೆಕ್ನ ಸ್ಟಾರ್ಟ್ ಮಾಡಿ. ನಾನೊಬ್ಬ ಸ್ಪೋರ್ಟ್ಸ್ ಪರ್ಸನ್, ನಾನು ಹೋಗಿ ತಲುಪ್ತೀನಿ ಅನ್ನೋ ಒಂದು ನಂಬಿಕೆ ಇದೆ ನನಗೆ. ಅದರಿಂದ ನನಗೆ ಯಾವುದೇ ಥರ ಒಂದು ಭಯ ಗಿಯ ಯಾವ ಥರನೂ ಇಲ್ಲ ನನಗೆ. ಯಾಕಂದರೆ ಮಳೆ ಬೇರೆ ಬಂದಿರೋದ್ರಿಂದ ನನ್ನ ಒಂದು ಟ್ರೆಕ್ ಮಾಡಲೇಬೇಕಂತ ನಾನು ಮಾಡ್ತಾಯಿದ್ದೀನಿ. ಅಷ್ಟು ಅಂದರೆ ಅಷ್ಟು ಮಳೆ, ಫಾಲ್ಸ್ ತುಂಬ ಹರಿತಾನೇ ಇತ್ತು. ಬಟ್ ಜನ ಅಂತೂ ಟ್ರೆಕ್ ಮಾಡ್ತಾನೆ ಇದ್ರು. ಯಾರು ಸಹ ಆರಾಮಾಗಿ ಅಂತೂ ಅಲ್ಲಿ ಇಲ್ಲಿ ಕುಂತ್ಕೊಂಡೇ ಇರಲಿಲ್ಲ. ಟ್ರೆಕ್ ಅಂತೂ ಒಂದು ಭಕ್ತಿಯಿಂದ ನಡೀತಾನೆ ಇತ್ತು. ನಾನು ಸಹ ಹಾಗೆ ಹೊರಟಿದ್ದೇನೆ ಇವಾಗ ಒಂದು ಟ್ರೆಕ್ ಮುಖಾಂತರನೇ. ನೀವು ಏನು ಸ್ಟಾರ್ಟ್ ಮಾಡಬೇಕಂತಿದ್ರೆ ಅದನ್ನು ಬೆಳಗಿನ ಜಾವನೇ ಸ್ಟಾರ್ಟ್ ಮಾಡಿ ಅಂತ ನಾನು ನಿಮಗೆ ತಿಳಿಸ್ತೀನಿ. ಒಂದು ವೇಳೆ ನಿಮ್ಗೇನಾದರೂ ಲೇಟ್ ಆಯಿತು ಅಂದರೆ ಒಂದು ಸ್ಟೋನ್ ಪ್ರಯೋಗ ಅಥವಾ ಗೌರಿಕುಂಡಲ್ಲೇ ನೀವು ಸ್ಟೇ ಮಾಡಿ ಅನ್ನೋದೇ ಬೆಸ್ಟ್ ಅಂತ ಹೇಳ್ತೀನಿ. ಸ್ಟೇ ಮಾಡಿ ಮತ್ತು ಅಲ್ಲಿನ ಪ್ರಕೃತಿ ಎಲ್ಲ ನೋಡಿಕೊಂಡು ಮತ್ತೆ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿ ನೀವು ಒಂದು ಟ್ರೆಕ್ನ. ಆವಾಗಲೇ ನೀವು ಅಲ್ಲಿಗೆ ತಲುಪೋಕ್ಕೆ ಈಸಿ ಆಗುತ್ತೆ. ನೀವು ಯಾವುದೇ ರಿಸ್ಕಿಂದ ನೀವು ಟ್ರೆಕ್ನ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಕುದುರೆಗಳು ಡಾಲಿಗಳು ಇವೆಲ್ಲ ತುಂಬ ಓಡಾಡ್ತಾನೆ ಇರುತ್ತೆ. ನಮಗೆ ಬೇರೆ ರಾತ್ರಿ ಆದರೆ ಕಣ್ಣು ಸರಿಯಾಗಿ ಕಾಣದೇ ಇರೋದ್ರಿಂದ ಸ್ವಲ್ಪ ಗ್ಯಾಪಲ್ಲಿ ಹೋಗಬೇಕಾಗುತ್ತೆ ನಾವು. ಕೆಳಗಡೆ ಏನು ನೋಡ್ತಿರೋ ಅದೆಲ್ಲ ಫುಲ್ಲು ಡೌನಾಗಿರುತ್ತೆ. ಕೆಳಗಡೆ ಏನಾದರೂ ಬಿದ್ದರೆ ನಮ್ಮ ಬಾಡಿ ಹರ್ಕೊಂಡು ಹೋಗ್ತಾ ಇರುತ್ತೆ ನದಿಯಲ್ಲಿ. ಅದರಿಂದ ಹೇಳ್ತಾ ಇದ್ದೀನಿ, ಆದಷ್ಟು ಬೆಳಗ್ಗೆ ಟ್ರೆಕ್ನ ಸ್ಟಾರ್ಟ್ ಮಾಡಿ. ನೀವುಗಳು ಆದಷ್ಟು ಒಂದು ವಾಟರ್ ಬಾಟಲ್ನ ಕ್ಯಾರಿ ಮಾಡೋದು ತುಂಬ ಒಳ್ಳೆಯದಂತ ನಾನು ಹೇಳ್ತೀನಿ. ಯಾಕಪ್ಪ ಅಂದರೆ ಇಲ್ಲಿನ ರೇಟ್ ಬಂದು 1 ಲೀಟರ್ ವಾಟರ್ ಬಾಟಲ್ಗೆ 80 ರೂಪಾಯಿ, 100 ರೂಪಾಯಿ, 150 ರೂಪಾಯಿ ಅಂತ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನಾವು ಎಷ್ಟು ಮೇಲೆ ಹೋಗ್ತಾ ಇರ್ತೀವೋ ಅಷ್ಟು ರೇಟ್ ಜಾಸ್ತಿ ಆಗುತ್ತೆ. ಯಾಕಪ್ಪ ಅಂದರೆ ಅವರು ಸಹ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಎತ್ಕೊಂಡು ಹೋಗ್ತಾರಲ್ವ, ಅದರಿಂದ ರೇಟ್ ಜಾಸ್ತಿ ಆಗುತ್ತೆ. ಆದಷ್ಟು ನೀವೊಂದು ವಾಟರ್ ಬಾಟಲ್ನ ಕ್ಯಾರಿ ಮಾಡಿದ್ರೆ ತುಂಬ ಫಾಲ್ಸ್ಗಳು ಸಿಗುತ್ತೆ. ಆ ಫಾಲ್ಸ್ಗಳ ಮುಖಾಂತರ ನೀರು ತೊಗೊಂಡು ಕುಡ್ಕೊಂಡು ಆರಾಮಾಗಿ ಟ್ರೆಕ್ ಮಾಡಿ ಅಂತ ನಾನು ಹೇಳ್ತೀನಿ. ಒನ್ ಆಫ್ ದಿ ಬೆಸ್ಟ್ ಅಂದರೆ ಬೆಸ್ಟ್.
ನಾನಿವಾಗ ಒಂದು 15 ಕಿಲೋಮೀಟ್ರ್ ಆಲ್ಮೋಸ್ಟ್ ಆಲ್ ಟ್ರ್ಯಾಕ್ ಮಾಡಿದ್ದೀನಿ. ಇನ್ನು ಬೇಸ್ ಕ್ಯಾಂಪ್ಗೆ ಹೋಗಕ್ಕೆ ನನಗೊಂದು 4-5 ಕಿಲೋಮೀಟ್ರ್ ಆಗುತ್ತೆ. ಸೊ ನಾನು ಬೇಸ್ ಕ್ಯಾಂಪಿಗೆ ತಲುಪಿದ ಮೇಲೆ ನನ್ನ ಒಂದು ಸ್ಟೇ ಅಲ್ಲೇ ಆಗಿರುತ್ತೆ. ಬೇಸ್ ಕ್ಯಾಂಪ್ ಇನ್ನು 2.5 ಕಿಲೋಮೀಟ್ರ್ ಬಾಕಿ ಇದೆ. ರಾತ್ರಿ 8 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆವರೆಗೂ ಇದೇ ಒಂದು ಟೆಂಟಲ್ಲಿ ನನ್ನ ಒಂದು ಸ್ಟೇ ಆಗಿತ್ತು ಕಂಪ್ಲೀಟಾಗಿ. ಸೊ ನನಗೆ ಇವಾಗ ಬೆಳಗ್ಗೆ ಒಂದು 6 ಗಂಟೆ ಆಗಿದೆ. ಇವಾಗ ನಾನು ವೆದರ್ ನೋಡ್ತೀನಿ ಯಾವ ರೀತಿ ಐತೆ ಅಂತ. ಯಾಕಂದರೆ ರಾತ್ರಿ ಆಗಿತ್ತು, ಈ ಒಂದು ಟೆಂಟಿಗೆ ಬಂದು ನಾನು ಯಾವುದೇ ಥರ ವೆದರ್ ನೋಡೋಕೆ ಹೋಗಿರಲಿಲ್ಲ. ಪ್ರಕೃತಿ ಅಂತೂ ಸುಂದರವಾಗಿದೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಯಾವುದೋ ಒಂದು ಲೋಕದಲ್ಲಿದ್ದೀನಿ ಅಂತಲೇ ನಾನು ಕಳೆದೋದೆ. ಆ ಹಿಮಾಲಯ ಪರ್ವತ ನೋಡಿದ್ಮೇಲೆ ಅಂತೂ ನನಗೆ ಕಣ್ಣಲ್ಲಿ ಏನೋ ಒಂಥರ ಕೊನೆಗೂ ನಾನು ಹಿಮಾಲಯ ನೋಡಿದ್ನ ಅನ್ನೋ ಒಂದು ಫೀಲೇ ಉಟ್ಕೊಂಡ್ಬಿಡ್ತು ನನ್ನ ಹತ್ರ. ಸೊ ರಾತ್ರಿ ಎಲ್ಲ ನನ್ನ ಒಂದು ಸ್ಟೇ ಇದೇ ಒಂದು ಟೆಂಟಲ್ಲಿ ಆಗಿತ್ತು. ನನಗೆ ಗೊತ್ತೇ ಆಗಿಲ್ಲ ನನಗೆ ಬೆಳಗ್ಗೆ ಆಗಿದ್ದು. ಯಾಕಂದರೆ ಅಷ್ಟು ಚಳಿ ಆಗಿತ್ತು. ಇದೇ ಟೆಂಟಲ್ಲಿ ನಾನು ಮಲಗಿದ್ದು. ನನ್ನ ಶೂ ಎಲ್ಲ ನೀರಾಗ್ಬಿಟ್ಟಿತ್ತು. ಅಷ್ಟು ಚಳಿ. ನಾನು 3-4 ಬೆಡ್ಶೀಟ್ ಹಾಕ್ಕೊಂಡು ಮಲಗಿದ್ದೆ. ಅವರೇ ಕೊಟ್ಟಿದ್ದರು. ಬೆಳಗ್ಗೆ ಎದ್ದು ನೋಡಿದ್ದೆ, ವ್ಯೂ ತುಂಬ ಅಂದರೆ ಸಖತ್ತಾಗಿತ್ತು. ಇಲ್ಲಿಂದ 2 ಕಿಲೋಮೀಟರ್ ಅಷ್ಟೇ ಕೇದಾರ್ನಾಥ್ ನಾವು ಇನ್ನೇನು ತಲುಪೋಕ್ಕೆ. ಬನ್ನಿ ಇವಾಗ ಕೇದಾರ್ನಾಥ್ ಕಡೆ ಹೋಗೋಣ. ಅಲ್ಲಿಗಿನ ಮುಂಚೆ ವೆದರ್ ನೋಡಿ ಕಳೆದೋಗ್ಬಿಡ್ತೀರಾ ನೀವಂತೂ. ನಾನಂತೂ ಪುಣ್ಯನೇ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಈ ಥರ ಒಂದು ಪ್ಲೇಸ್ ಮತ್ತು ಈ ಥರ ಒಂದು ವೆದರ್ ನೋಡಬೇಕು ಅಂದರೆ, ಈ ಥರ ಒಂದು ಪ್ರಕೃತಿನೇ ಸವಿಬೇಕಂತಲೇ ನಾನು ಎಷ್ಟೆಲ್ಲ ಕನಸನ್ನ ಇಲ್ಲಿ ನೆನ್ಸು ಮಾಡ್ಕೊತಾ ಇದ್ದೀನಿ ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ನೋಡಿ ನೀವೇ. ಕೊನೆಯದಾಗಿ ನಾನಿದ್ದೀನಿ ನನ್ನ ಡ್ರೀಮ್ ಪ್ಲೇಸಲ್ಲಿ. ನೀವು ನೋಡ್ತಾ ಇರ್ಬೋದು ನೋಡಿ, ಸುಮಾರು ರೀಲ್ಸ್ಗಳಲ್ಲಿ, ಮೂವೀಸ್ಗಳಲ್ಲಿ, ಒಂದು ಫೋಟೋಗಳಲ್ಲಿ ನೋಡಿರ್ತೀವಿ. ಆದರೆ ರಿಯಲ್ಲಾಗಿ ನೋಡೋದು ಇದೆಯಲ್ಲ, ನನಗಂತೂ ಕಣ್ಣಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗೋಯಿತು. ಅಂಥ ಜಾಗದಲ್ಲಿ ಇದ್ದೀನಿ ಅಂತ. ಸುತ್ತ ಹಿಮಾಲಯ, ಮಧ್ಯದಲ್ಲಿ ದೇವಸ್ಥಾನ, ಹರ ಹರ ಮಹಾದೇವ್, ಶಂಭು ಶಂಕರ. ನಿನ್ನ ನೋಡೋಕ್ಕಂತ ಎಷ್ಟು ರಿಸ್ಕ್ ತಗೊಂಡು ಬಂದಿದ್ದೀನಿ ಅಂದರೆ, ಸತತ 5 ದಿನಗಳ ಕಾಲ ಒಂದು ಜರ್ನಿ ಆಗಿತ್ತು ನಿನ್ನ ಒಂದು ದರ್ಶನ ಪಡೆಯೋಕ್ಕೆ. ನನಗಂತೂ ಫೀಲೇ ಬೇರೆ, ವೈಬೇ ನಮ್ಮನ್ನ ತುಂಬ ಚೇಂಜ್ ಮಾಡಿಬಿಡ್ತು. ಎಂಥ ರಿಸ್ಕ್ ಬೇಕಾದರೂ ದಾಟ್ಕೊಂಡು ಹೋಗಬಲ್ಲೆ ಅನ್ನೋ ಒಂದು ನಂಬಿಕೆ ನನಗೆ ಬಂದ್ಬಿಡ್ತು. ಅಷ್ಟೊಂದು ಕಾನ್ಫಿಡೆನ್ಸು ಬಂತು. ಅಲ್ಲಿ ಹೋದ್ಮೇಲೆ ಅಂತೂ ನಾನು ಯಾವುದೋ ಒಂದು ಲೋಕದಲ್ಲಿ ಇದ್ದೀನಿ ಅಂತಲೇ ಅನಿಸ್ಬಿಟ್ಟಿತ್ತು. ಕಣ್ಣಲ್ಲಿ ನೀರು ಹಾಕೊಂಬಿಟ್ಟೆ ನಾನಂತೂ. ಎಲ್ಲ ಶಂಭೋ ಶಂಕರ ಹರ ಹರ ಮಹಾದೇವನ ಮಹಿಮೆ ಅಂತಲೇ ಹೇಳ್ತೀನಿ. ನನಗೆ ಮಾತೇ ಬರ್ತಾ ಇಲ್ಲ ಏನು ಹೇಳ್ಬೇಕಂತನೂ.
ನೀವಿವಾಗ ಏನು ನೋಡಿದ್ರಿ ಕಂಪ್ಲೀಟ್ ಕೇದಾರ್ನಾಥ್ ಜರ್ನಿ ಆಗಿತ್ತು ಅನ್ನೊಂದು. ಸೊ ನಿಮ್ಗೆಲ್ರಿಗೂ ಕೇದಾರ್ನಾಥ್ ಅನ್ನೋದು ಒಂದು ಡ್ರೀಮ್ ಇದ್ದೇ ಇರುತ್ತೆ. ನೀವುಗಳು ಅಷ್ಟೇ ಆದಷ್ಟು ಬೇಗ ನಿಮ್ಮ ಡ್ರೀಮ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನನ್ನ ಒಂದು ಡ್ರೀಮ್ನ ನಾನು ಇವಾಗ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನಿಮಗೆಲ್ಲ ಒಂದು ಡೌಟ್ಸ್ ಇರುತ್ತೆ, ಇವಾಗ ನಾನು ಗೌರಿಕುಂಡಿಂದ ಕೇದಾರ್ನಾಥ್ ತಲುಪೋಕ್ಕೆ ಎಷ್ಟು ಖರ್ಚು ಮಾಡಿದೆ ಅಂತ. ಸೊ ಅದನ್ನು ನಾನು ಇವಾಗಲೇ ಕ್ಲಿಯರ್ ಮಾಡ್ತೀನಿ. ಎಷ್ಟಪ್ಪ ಹೋಯಿತು ಅಂದರೆ, ನಾವೊಂದು ಟ್ರೆಕ್ ಮಾಡೋಕ್ಕೆ ಒಂದು ಸ್ಟಿಕ್ ಬೇಕಾಗುತ್ತೆ. ಅಂದರೆ ಒಂದು ಕೋಲ್ಗೆ 20 ರೂಪೀಸ್ ಪೇ ಮಾಡಿದೆ. ಒಂದೆರಡು ಜಾಗದಲ್ಲಿ ನಾನು ಫುಡ್ ತಿಂದಿರೋದ್ರಿಂದ ನೂಡಲ್ಸು ಒಂದು 250 ಹತ್ರ ಹೋಯಿತು. ಅದಾದ ನಂತರ ಒಂದು ಬೇಸ್ ಕ್ಯಾಂಪ್ ನಾನು ಹಿಂದೆನೇ ನಾನೊಂದು ಕ್ಯಾಂಪ್ ಮಾಡಿದ್ದೆ. ಅಲ್ಲಿ ನಾನು ಬಾರ್ಗಿಂಗ್ ಮಾಡಿ 300 ರೂಪೀಸಲ್ಲಿ ಅಷ್ಟೇ ನಾನು ಸ್ಟೇ ಆಗಿದ್ದೆ. ಅದೊಂದು 300 ರೂಪೀಸ್ ಹೋಯಿತು. ಡೈರೆಕ್ಟಾಗಿ ನಾನು ಕೇದಾರ್ನಾಥ ಧಾಮ ತಲುಪಿ ಆ ಒಂದು ದರ್ಶನ ಪಡೆದೆ. ಟೋಟಲ್ ಆಗಿ ಒಂದು 700 ರೂಪೀಸ್ ಒಳಗಡೆನೆ ನಾನು ಒಂದು ಕಂಪ್ಲೀಟಾಗಿ ಕೇದಾರ್ನಾಥ್ನ ನಾನು ಹೋಗಿ ತಲುಪಿದೆ ಅಂತ ನಾನು ನಿಮ್ಗೆ ತಿಳಿಸ್ತೀನಿ ಗೌರಿಕುಂಡಿಂದ. ಆಮೇಲೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೆ ಮರಿಬೇಡಿ. ಆಮೇಲೆ ಯಾರೆಲ್ಲ ಕೇದಾರ್ನಾಥ್ ಹೋಗ್ಬೇಕಂತಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು.